ಓ ಶಿಟ್, ಓ ಡ್ಯಾಮ್ ಇಟ್. ಮಗ ಏನದು ಕೈಯಲ್ಲಿ? ಮಗ ಇವತ್ತೆಷ್ಟು ಕುಡಿತೀರಿ ಕುಡ್ರು, ಎಲ್ಲಾ ಪಾರ್ಟಿ ನಂದೇ. ಯಾಕೋ ಪಾರ್ಟಿ ಮೂಡಲಿದ್ಯಾ ಇವತ್ತು? ಮಗ ಅಭಿಲವ್ ಸಕ್ಸಸ್ ಆಗಿದೆ ಮಗ. ಒಪ್ಕೊಂಬಿಟ್ಲಾ? ಏನೋ ಅಷ್ಟು ಬೇಗನಾ? ಹಾ ಮತ್ತೆ ಮಗ ನಂಬೋಕೆ ಆಗ್ತಿಲ್ಲ ಮಗ. ಕೆಲವೊಂದು ನಂಬೇಕು ಮಗ. ಎನಿವೆ ಕಂಗ್ರಾಟ್ಸ್ ಮಗ. ಥ್ಯಾಂಕ್ಸ್. ಮಗ ನಿನ್ ಲವ್ಗೆ ಏನೇ ಪ್ರಾಬ್ಲಮ್ ಆಗಲಿ ನಾನು ನೋಡ್ಕೋತೀನಿ ಕಣೋ. ನನ್ನ ಮಗ ಕುಡ್ದೇ ಇಲ್ಲ, ಅವಾಗ್ಲೇ ನಶೆ ಏರಿದೆ ನೋಡು. ಏನಾಯ್ತು ಮಗ? ಹುಡುಗಿ ಬಂದ್ಲು ಅಂತ ಫ್ರೆಂಡ್ಸ್ ನ ಮರಿಬೇಡ್ವೋ? ಅಯ್ಯಯ್ಯೋ ಅಯ್ಯೋ ಏ ಮಗ ಚಿಪ್ಸ್ ಹಾಕ್ರ. ನೋಡು ಮಗ, ಹುಡುಗಿ ಬೇರೆ ಫ್ರೆಂಡ್ ಬೇರೆ. ಹುಡುಗಿ ಬಂದ್ಲಂತ ಫ್ರೆಂಡ್ ಮರ್ಯಾಕಾಗುತ್ತಾ? ಕೊನೆಗೆ ಇದಕ್ಕಾದ್ರೂ ಫ್ರೆಂಡ್ ಬೇಕಲ್ವೋ? ಎಂತ ಮಾತು. ಅಯ್ಯೋ ತಲೆ ತಗೊಳ್ಳೋ. ಅಪ್ಪ ಏನಾಯ್ತು? ಏನಿಲ್ಲ ಮಗ, ನಿನ್ನೆ ಕುಡ್ದಿರೋದು ಇಳಿದೇ ಇಲ್ಲ, ತಲೆ ಚಿಟ್ಟ ಅಂತ ಇದೆ. ಬಿಟ್ಟಿ ಸಿಕ್ಕಿದೆ ಅಂತ ಹಾಕೊಂಡು ಕುಡಿದ್ರೆ ಹಿಂಗೆ ಆಗೋದು. ಅನುಭವಿಸೀಗ. ನನ್ನ ಮಗನೇ, ನಾ ಕುಡ್ದಿರೋದು 7 ತಾಸಲ್ಲೇ 6 ಗ್ಲಾಸ್ ನೀರು ಹಾಕೊಂಡು 3 ರೂಪಾಯಿ ಕುಡ್ದಿದ್ದು. ನೀನೇ ಅದು ಇದು ಅಂತ ಅಂದ್ಬಿಟ್ಟು ನನ್ನ ತಲೆ ಹಾಳು ಮಾಡಿದ್ಯಾ. ನನಗೆ ಕಡಿಮೆ ಇತ್ತಲ್ಲಿ, ನಿನಗೆಲ್ಲಿಂದ ಹಾಕ್ಲಿ? ಕುಡಿಯೋಕ್ಕಾಗದೆ ಇದ್ರೆ ಬಿಟ್ಬಿಡಿ. ಈ ಥರ ಬೇರೆಯವ್ರ ಮೇಲೆ ಅಪವಾದ ಹಾಕೋಕೆ ಹೋಗ್ಬೇಡಿ. ಮಗ ನಿನಗೊಂದು ಜೋಕ್ ಹೇಳ? ಒಂದೂರಲ್ಲಿ ಒಂದು ಅಜ್ಜಿ ಇದ್ಲಂತೆ. ಆ ಅಜ್ಜಿ ಚಿಕ್ಕವಳು ಇರ್ಬೇಕಾದ್ರೆ ಸತ್ತದಂತೆ. ನಗುನೇ ಬರಲಿಲ್ಲ. ಕವರ್ ಮಾಡ್ಕಕ್ಕೆ ಹೋಗ್ಬೇಡ. ಏನ್ರೋ ಬೆಳಿಗ್ಗೆ ಏನ್ ಹಚ್ಚಿದ್ದೀರಾ? ಏನೋ ಕುಡ್ದಿದ್ದೆ 3 ಪೆಗ್ಗು. ನಿನ್ನೆ ಕುಡ್ದಿದ್ದು ಇಳಿದಿಲ್ವಂತೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ತುಂಬಾ ದೊಡ್ಡ ಚರ್ಚೆನೇ ನಡೆಸ್ತಾ ಇದ್ದೀರಾ. ಹೌದು, ಈ ಸಂಡೇ ಎಲ್ಲಿಗೆ ಹೋಗ್ಬೇಕು? ನೀವ್ ಎಲ್ಲಿಗಾರ ಹೋಗ್ರಪ್ಪ, ನಾನಂತ ನಮ್ಮ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ತೀನಿ. ಅವನೇನೋ ಅವ್ನ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನಂತೆ. ನಾನು ನೀನು ಏಯ್ ಮಗ, ಸಿನಿಮಾಗ ಹೋಗೋಣ. ಗ್ಯಾಪ್ ಬಿಡ್ಬೇಡು, ಆಡಿಯನ್ಸ್ ಏನೇನೋ ಅನ್ಕೊಂತಾರೆ. ಒಳ್ಳೆ ನನ್ನ ಮಕ್ಳು ಗ್ಯಾಪ್ ಅಲ್ಲೇ ಮಕ್ಳು ಮಾಡಂಗಿದ್ದಾರೆ. ಮಗ ಈ ನನ್ನ ಮಗನ್ನ ನಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಬ್ಲಾಕ್ ಮಾಡ್ಬಿಡೋಣ. ಎಷ್ಟು ಜನ ಹುಡುಗಿರನ್ನ ಬ್ಲಾಕ್ ಮಾಡಿದ್ಯಾ? ಇವ್ರನ್ನೆಲ್ಲ ಬ್ಲಾಕ್ ಮಾಡೋದು ದೊಡ್ಡ ವಿಷಯನಾ? ಬಾ ಹೋಗೋಣ. ಅಲ್ಲ, ನಾನು ನೋಡಿದ್ರೆ ಹುಡುಗಿರಲ್ಲಿ ಫ್ರೆಂಡ್ಸೇ ಇಲ್ಲ. ಹೋಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕಳಿಸಿರೋ ಫ್ರೆಂಡ್ ರಿಕ್ವೆಸ್ಟ್ನ ಒಂದು ಹುಡುಗಿನೂ ಆಕ್ಸೆಪ್ಟ್ ಮಾಡಿಲ್ಲ. ಹಂಗಂದ್ಮೇಲೆ ಈ ನನ್ನ ಮಗ ಇಷ್ಟು ದೊಡ್ಡ ಡೈಲಾಗ್ ಹೆಂಗೆ ಹೊಡ್ದ? ಅಷ್ಟೇ ಬಿಡಪ್ಪ, ಸಿಂಗಲ್ಸ್ಗೆ ಈ ಸೊಸೈಟಿಯಲ್ಲಿ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಅಭಿ, ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನಾನು ಕೈ ಬಿಡಲ್ಲ ಅಲ್ವಾ? ಏನೇ ಮಾತಾಡ್ತಾ ಇದೀಯಾ? ಒಂದ್ಸಲ ಕೈ ಹಿಡಿದ್ಮೇಲೆ ಮುಗೀತು. ನಾನು ನಿನ್ನ ಜೊತೆಗಿರ್ಬೇಕು, ನೀನು ನನ್ನ ಜೊತೆಗಿರ್ಬೇಕಂತ ಹೇಳಿದೀನಿ ತಾನೆ. ನೀನು ನನ್ನ ಜೊತೆಗಿರ್ಬೇಕಾದ್ರೆ ಕಷ್ಟ ಯಾಕೆ ಬರುತ್ತೆ? ಹುಚ್ಚ, ಹುಡುಗಿ ಜೊತೆಲಿದ್ದಾಗಲೇ ಕಷ್ಟ ಬರೋದು. ಹೇಯ್, ನೀನು ನನ್ನ ಜೊತೆಗಿರ್ಬೇಕಾದ್ರೆ ಬರೋ ಕಷ್ಟ ಆದ್ರೆ ಬರಲಿ ಬಿಡಿ. ಅದೆಂತ ಕಷ್ಟ ಆದ್ರೂ ನನಗಿಷ್ಟಾನೆ. ನನಗೆ ನೀನು ಚೆನ್ನಾಗಿರ್ಬೇಕು ಕಣೋ. ಏನೇನೋ ಮಾತಾಡ್ತಿದ್ಯಲ್ಲ, ನೀನು ಸಿಕ್ಕಿದ್ದೆ ನನ್ನ ಅದೃಷ್ಟ. ಡೋಂಟ್ ವರಿ, ನಾವು ಚೆನ್ನಾಗಿರ್ತೀವಿ. ಪ್ಲೀಸ್ ಕಣೋ, ಲೈಫಲ್ಲಿ ಏನೇ ಕಷ್ಟ ಬಂದರೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಇಲ್ಲ ಬಿಡು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ನಾನು ಇದೀನಲ್ಲ, ಯಾಕೆ ಎದುರ್ಕೋತೀಯ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ಇವಾಗಲೇ ಸಾಲ್ವ್ ಮಾಡ್ತೀನಿ. ಅಪ್ಪ ಅಮ್ಮನ ಭಯನಾ? ಯಾರಾದ್ರೂ ಎದುರಿಸ್ತವ್ರ? ಮತ್ತಿನ್ನೇನು? ನನ್ನ ಏನು ಕೇಳ್ಬೇಡ. ಏನು ಕೇಳ್ಬೇಡ ಅಂತೀಯಾ? ಈ ರೇಂಜ್ಗೆ ಅಳ್ತಿದೀಯಾ? ನಂಗೆ ನೀನ್ ಚೆನ್ನಾಗಿರ್ಬೇಕು ಕಣೋ. ಬಾಯ್. ಇನ್ನೂ ಸ್ವಲ್ಪ ತಿರ್ಬೋದಲ್ವಾ? ನಾನು ಇಲ್ಲೇ ಇದ್ರೆ ಹತ್ತು ಬಿಡ್ತೀನಿ. ಬೇಡ, ನಾನು ನಾಳೆ ಸಿಗ್ತೀನಿ. ಬಾಯ್. ಸ್ವಪ್ನ, ಟೇಕ್ ಕೇರ್. ಹೇ ಅಭಿ, ಏನೋ ಒಬ್ಬನೇ ನಿಂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಗ, ನಮ್ಮ ಹುಡುಗಿ ಏನೇನೋ ಮಾತಾಡ್ತಾಳೆ, ಸುಮ್ಮನೆ ಎದುರ್ಕೊಂತಾಳೆ. ಅದೇನೋ ಅರ್ಥನೇ ಆಗಲ್ಲ ಮಗ, ಮೈಂಡ್ ತುಂಬಾ ಕನ್ಫ್ಯೂಸ್ ಅಲ್ಲಿದೆ. ಈ ಹುಡುಗಿರೇ ಹಂಗ ಮಗ, ಅವ್ರು ಕನ್ಫ್ಯೂಸ್ ಆಗೋದಲ್ದೆ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ನಿಗೊಂದು ಮಾತಾಡ್ಲಾ? ಲವ್ವೇ ಒಂದು ಜೋಕ್ ಇದ್ದಂಗೆ. ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ
ಸತ್ತೋಗ್ಬಿಡ್ತೀವಿ. ಕಾಮಿಡಿ ಮಾಡಬೇಡ ಪ್ಲೀಸ್. ಚೂರು ಸೀರಿಯಸ್ನೆಸ್ ಇರಲಿ. ಪ್ರೀತಿಸ್ಬೇಕು ಮಗ, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಪ್ರೀತಿಸ್ಬೇಕು. ಲವ್ವಲ್ಲಿದ್ದಾಗ, ಲವ್ ಜಾಸ್ತಿ ಆದಾಗ ನಮ್ಮ ಹೃದಯದ ಬಡ್ತ ನಮಗೆ ಕೇಳಿಸ್ತಿರುತ್ತೆ. ಹೇಳಿದ್ರೆ ಓರ್ ಅನ್ಸುತ್ತೆ, ಆದರೂ ಅದೇ ನಿಜ. ಹೌದು, ಎದುರ್ಕೊಂತಾಳೆ. ಅವಳು ಹುಡುಗಿ ಕಣೋ. ಅವ್ರಿಗೆ ಹೇಳ್ಕೊಳಕ್ಕಾಗದೇ ಇರೋ 100 ಪ್ರಾಬ್ಲಮ್ಸ್ ಇರ್ತವೆ. ಮನೇಲಿ ಒಪ್ಕೊಂತಾರ ಇಲ್ವಾ, ನಾವು ಜೊತೆಗಿರ್ತೀವ, ದೂರ ಆಗ್ತೀವ, ಏನೇನೋ ಯೋಚನೆ ಮಾಡ್ತಿರ್ತಾರೆ. ಅದು ಕಾಮನ್. ಅದನ್ನು ನಾವು ಕಾಮಿಡಿ ಮಾಡಬಾರ್ದು ಮಗ. ಅದಿರಲಿ, ಬಿಟ್ಟಾಕೋ, ನಾನು ನೋಡ್ಕೋತೀನಿ. ಲಾಸ್ಟ್ ಟೈಮ್ ಬ್ಯಾಂಕ್ ಎಕ್ಸಾಮ್ ಬರ್ತಿದ್ರಲ್ಲ, ಅದು ರಿಸಲ್ಟ್ ಏನಾಯ್ತು, ಬಂತಾ? ಹೇ ಹೌದು ಮಗ, ಇವತ್ತೇ ರಿಸಲ್ಟು. ಬರ್ಲಾ ಮಗ? ಸಾರಿ. ಇರಲಿ ಬಿಡು ಮಗ. ರಿಸಲ್ಟ್ ಬಂದರೆ ಖುಷಿಯಲ್ಲಿ ಪಾರ್ಟಿ ಮಾಡೋಣ, ರಿಸಲ್ಟ್ ಹೋದ್ರೆ ದುಃಖದಲ್ಲಿ ಪಾರ್ಟಿ ಮಾಡೋಣ, ಒಟ್ನಲ್ಲಿ ಪಾರ್ಟಿ ಮಾಡೋಣ. ಏನಂತೀಯ? ಹೋಗೋ, ಹೋಗಿ ರಿಸಲ್ಟ್ ನೋಡ್ಕೊಂಬರ ಫಸ್ಟು. ಬರ್ಲಾ? ಹಾಂ ಮಗ. ಹಾಂ ಮಗ. ಬ್ಯಾಂಕಿನ ರಿಸಲ್ಟ್ ಏನಾಯ್ತು? ಡುಮ್ಕಿ ಮಗ, ಈ ಸತಿನೂ ಹೋಗೇನೆ. ಅಮ್ಮಯ್ಯ, ಯಾಕೋ? ನಂದು ಹೋಗೆ ಮಗ. ಹೌದು, ಆ 4 ಜನದ ಏನಾಯ್ತು? ಅಯ್ಯೋ, ನಾವೇ ದಬಾಕೊಂಡಿದೀವಿ ಅಂದ್ರೆ ಆನಂದ್ ಮಕ್ಳು ಏನಾದ್ರು ಪಾಸ್ ಆಗಿರ್ತಾರ? ಬೆಳಿಗ್ಗೆ ಫೋನ್ ಮಾಡಿದ್ದೆ, ಆನಂದ್ ಮಕ್ಳದು ಹೋಗೆ ಅಂತೆ. ಮಗ, ಇದೇ ದುಃಖದಲ್ಲಿ ಫುಲ್ಲು ಪಾರ್ಟಿ ಮಾಡೋಣ. ಏನಂತೀಯ? ಹೌದು ಮಗ. ಒಂದ್ ಕೆಲಸ ಮಾಡೋಣ, ಅಭಿರೂಮ್ಗೆ ಹೋಗೋಣ. ಪಾರ್ಟಿ ಯಾವ ಲೆವೆಲ್ಗೆ ಮಾಡ್ಬೇಕಂತಂದ್ರೆ ಎಕ್ಸಾಮ್ ಬರ್ದಿದೀವಿ ಅನ್ನೋದೇ ಮರ್ತೋಗ್ಬೇಕು. ಆ ಲೆವೆಲ್ ಮಾಡೋಣ ಮಗ. ಏನ್ ಮಗ? ಏನ್ರೋ ಎಲ್ರು ಒಟ್ಟಿಗೆ ಬಂದಿದ್ದೀರಲ್ಲ? ಮಗ, ಎಕ್ಸಾಮ್ ಹೋಯ್ತು ನಮ್ದು. ಎಲ್ರದೂನಾ? ಹೋಯ್ತು. ಉದ್ದಾರ ಮಗ, ಇದೇ ಖುಷಿಗೆ 2 ಪೆಗ್ ಹಾಕೊಂಬರೋಣ. ನನಗೆ ಮೂಡಿಲ್ಲಪ್ಪ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಮಗ, ನೀನ್ ತುಂಬಾ ಚೇಂಜ್ ಆಗಿದೀಯಾ. ಹೌದಲ್ಲ? ನಾವೊಂದು ಸ್ವಲ್ಪ ಕೆಳಗೋ ಬರ್ತೀನಿ, ನೀವು ಹಾಕೊಳ್ಳೋದಿದ್ರೆ ಹಾಕ್ಕೊಳ್ಳಿ. ಬೇಗ ಬಂದ್ಬಿಡ ಬಿ. ಮಗ ಬಾಯ್ ಮಗ. ಬಾಯ್. ಹಲೋ ಸ್ವಪ್ನ. ಹೇ, ನಾನ್ ಕಣೋ. ಹೋ ಸೋಡ, ನೀನಾ? ಸ್ವಪ್ನ ಇಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ? ಎಲ್ಲೋದ್ಲೋ ಗೊತ್ತಿಲ್ಲ. ಹೌದಾ? ಈ ಟೈಮಲ್ಲಿ ಎಲ್ಲಿಗೋದ್ಲು? ಏಯ್, ಹಿಡೀರ ಅವಳನ್ನ. ನಿಂತ್ಕೊಳ. ಹೇಯ್, ನಿಂತ್ಕೊಳೆ. ಏನಾಗ್ತಿದೆ ಇಲ್ಲಿ? ನಾನ್ ಬರ್ಬೇಕಾದ್ರೆ ಅವ್ರು ನನ್ನ ಫಾಲೋ ಮಾಡ್ತಿದ್ರು. ನಾನ್ ಹೆದರ್ಕೊಂಡು ಓಡ್ ಬಂದೆ. ಅವ್ರು ನನ್ನ ಹಿಂದೆನೆ ಓಡ್ ಬಂದ್ರು. ನನಗ್ ತುಂಬಾ ಭಯ ಆಯ್ತು ಅಭಿ. ಯಾಕೆ? ಗೊತ್ತಿಲ್ಲ. ಏಯ್, ಯಾರೋ ನೀನು? ಯಾರು? ಬಿಡುದಾರಿ ಇಲ್ಲಿಂದ. ಹುಡುಗಿ ರೋಡ್ ಮೇಲೆ ಓಡಾಡ್ಬೋದಾ ಇಲ್ವಾ? ಓಡಾಡ್ಬೋದಾ ಇಲ್ವಾ? ರಾತ್ರಿ ಹೊತ್ತು ಹುಡುಗಿರು ಓಡಾಡ್ಬೋದಾ ಇಲ್ವಾ? ಓಡಾಡ್ಬೋದಾ ಇಲ್ವಾ? ಓಡಾಡ್ಬೋದು ಬಾಸ್. ಮತ್ತಿನ್ನೇನು? ಈ ಟೈಮಲ್ಲಿ ನೀನ್ ಎಲ್ಗೆ ಹೋಗಿದ್ದೆ? ಕೇಕ್ ತರಕ್ ಹೋಗಿದ್ದೆ. ಈ ಟೈಮಲ್ಲಿ ಕೇಕ್ ತಿನ್ಬೇಕನ್ನಿಸ್ತಾ? ಬರ್ಡೇ ಇತ್ತು. ಯಾರು, ನಿಮ್ಮ ಅಪ್ಪಂದ? ನಿಂದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ನಿನ್ನಿಂದ. Happy birthday to
ಅಭಿ. ಹೇ ಇರು, ನಾನು ನಿನ್ಗೊಂದು ಗಿಫ್ಟ್ ಕೊಡ್ಬೇಕು. ಹೇ ಇವಾಗ ಓಪನ್ ಮಾಡ್ಬೇಡ, ಇದಕ್ಕೊಂದ್ ಸಮಯ ಬರತ್ತೆ, ಆವಾಗ ಓಪನ್ ಮಾಡು.